ಇನ್ಕಮ್ ಫ್ರಮ್ ಸ್ಯಾಲರಿ. ಸೊ ಸ್ಯಾಲ್ರಿ ಅಂದ ತಕ್ಷಣ ಮೈಂಡಲ್ಲಿ ಬರೋದು ಫುಲ್ 1 ಮಂತ್ ವರ್ಕ್ ಮಾಡಿ ಅಟ್ ದ ಎಂಡ್ ಆಫ್ ದ ಮಂತ್ ಯು ಆರ್ ಗೆಟಿಂಗ್ ಅ ಅಮೌಂಟ್. ಸಪೋಸ್ ಒಂದು ಇಮ್ಯಾಜಿನ್ ಮಾಡ್ಕೊರಿ, ಯು ಆರ್ ಅಪಾಯಿಂಟೆಡ್ ಇನ್ ಅ ಮುಂಬೈ. ಆಮೇಲೆ ನೀವೆಲ್ಲ ಹೊಸದಾಗಿ ಜಾಬಿಗೆ ಸೇರಿರ್ತೀರ. ಕಂಪ್ನಿಯವರು ನಿಮಗೆ 2 ಆಫರ್ ಕೊಟ್ಟಿರ್ತಾರೆ, ಆಪ್ಷನ್ ಎ ಆ್ಯಂಡ್ ಆಪ್ಷನ್ ಬಿ. ಆಪ್ಷನ್ ಎ ಏನಂತ, ಕಂಪ್ನಿ ಕಡೆಯಿಂದ ನಿಮಗೆ 1 lakh rupees ಪರ್ ಮಂತ್ ಸ್ಯಾಲರಿ ಅಂತ ಹೇಳಿ. ಸೊ 1 lakh rupees ಪರ್ ಮಂತ್ ಸ್ಯಾಲ್ರಿ. ಆಮೇಲೆ ನೀವು ಇಲ್ಲಿ ಹೊಸದಾಗಿ ಊರಿಗೆ ಹೋಗಿರ್ತೀರ, ಅಲ್ಲೆಲ್ಲ ಎಕ್ಸ್ಪೆನ್ಸಸ್ ಎಲ್ಲ ನೀವು ಬೇರ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಎಕ್ಸ್ಪೆನ್ಸಸ್ ಅಂದರೆ ಹೌಸ್ ರೆಂಟ್, ಆಮೇಲೆ ನೀವು ಅಲ್ಲಿ ಯೂಸ್ ಮಾಡಲಿಕ್ಕೆ ಫರ್ನಿಚರಿಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು. ದೆನ್ ಟ್ರಾವೆಲ್ ಮಾಡಲಿಕ್ಕೆ ಆಫೀಸಿಂದ ಮನೆ, ಮನೆಯಿಂದ ಆಫೀಸ್ಗೆ, ಅಥವಾ ನಿಮ್ಮದು ಪರ್ಸ್ನಲ್ ಇದು ಸಲುವಾಗಿ ನೀವು ಕಾರ್ ತೊಗೋತೀರಾ. ದೆನ್ ಡೊಮೆಸ್ಟಿಕ್ ಸರ್ವೆಂಟ್ಸ್, ಮನೆಯಲ್ಲಿ ಕೆಲಸ ಮಾಡಲಿಕ್ಕೆ ಸರ್ವೆಂಟ್ಸ್ ಬೇಕಾಗ್ತಾರೆ. ಆಮೇಲೆ ಮಕ್ಕಳಿಗೆ ಎಜುಕೇಷನ್ ಎಕ್ಸ್ಪೆನ್ಸಸ್ಸೂ ಇರುತ್ತೆ. ಆಮೇಲೆ ಇನ್ಶೂರೆನ್ಸ್ ಕೊಡ್ತೀರಾ. ಸೊ ಹೀಗೆ ಬೇರೆ ಬೇರೆ ಎಕ್ಸ್ಪೆನ್ಸಸ್ ಎಲ್ಲ ಬರುತ್ತೆ. ಆಮೇಲೆ ಫುಡ್ ಎಕ್ಸ್ಪೆನ್ಸಸ್, ಸೊ ಎಲ್ಲ ಎಕ್ಸ್ಪೆನ್ಸಸ್. ಅದನ್ನು ಹೀಗೆ ಎಲ್ಲ ಎಕ್ಸ್ಪೆನ್ಸಸ್ ಸೇರಿ ಅಪ್ರಾಕ್ಸಿಮೇಟ್ ಇದ್ರದ್ದು ಕಾಸ್ಟ್ 80,000 ಆದರೆ ಲಾಸ್ಟಿಗೆ ಉಳಿಯೋದು ನಿಮಗೆ ಸೇವಿಂಗ್ಸಲ್ಲಿ 20,000. ಸೊ ಅಟ್ ದ ಎಂಡ್ ಆಫ್ ದ ಇಯರ್, ಆಸ್ ಪರ್ ಇನ್ಕಮ್ ಟ್ಯಾಕ್ಸ್, ನಿಮ್ಮ ಸ್ಯಾಲ್ರಿ ಈಸ್ 12 lakh rupees. 12 lakh rupees. ಆಮೇಲೆ ಇದ್ರ ಮೇಲೆ ನಿಮಗೆ ಟ್ಯಾಕ್ಸ್ ಎಷ್ಟಾಗುತ್ತೆ? ಸೊ ಅಪ್ರಾಕ್ಸಿಮೇಟ್ 1,72,000. ಸೊ ಯು ಹ್ಯಾವ್ ಟು ಪೇ 1,72,000 ಆಸ್ ಪರ್ ಸ್ಲ್ಯಾಬ್. ಸ್ಲ್ಯಾಬ್ ಇದೆಲ್ಲ ಬೇರೆ ಬೇರೆ, ಅಪ್ ಟು 5 lakh ಇಟ್ ಇಸ್ 5%, more than 5 lakh to 10 lakh it is 20%, and more than 10 lakh it is 30%. So approximate you are paying 1,72,000 as a tax. ಇನ್ನೊಂದು ಕಂಪ್ನಿಯ ಆಪ್ಷನ್ ಬಿ ಅಲ್ಲಿ ಏನಂತಾರೆ ಅಂದರೆ, ಯು ಆರ್ ಪೇಯಿಂಗ್ ಅ ಕ್ಯಾಶ್ ಆಫ್ ₹20,000. ಸೊ ಆಮೇಲೆ ಈಗ ಹೊಸದಾಗಿ ಊರಿಗೆ ಬಂದಿರ್ತೀರ, ಈಗ ನಿಮಗೆ ಎಲ್ಲ ಅವರೇ ಎಲ್ಲ ಅನುಕೂಲ ಮಾಡಿಕೊಟ್ಬಿಡ್ತಿರ್ತಾರೆ. ಅಂದರೆ ಫ್ರೀ ಹೌಸ್, ಅಂದರೆ ರೆಂಟ್ ಫ್ರೀ ಹೌಸ್, ಅಥವಾ ಫರ್ನಿಚರ್ ನಿಮಗೆ ಯೂಸ್ ಮಾಡಲಿಕ್ಕೆ ಫ್ರೀಯಾಗಿ ಕೊಟ್ಟಿರ್ತಾರೆ. ಸೊ ಮೋಟಾರ್ ಕಾರ್ ಯೂಸ್ ಮಾಡಲಿಕ್ಕೆ ಕೊಟ್ಟಿರ್ತಾರೆ. ಸೊ ಆಮೇಲೆ ಡೊಮೆಸ್ಟಿಕ್ ಸರ್ವೆಂಟ್ಸ್, ಸ್ವೀಪರ್, ಗಾರ್ಡನರ್ಸ್ ಎಲ್ಲ ಅವರೇ ಅಪಾಯಿಂಟ್ ಮಾಡಿ ಅವ್ರಿಗೆ ಸ್ಯಾಲ್ರಿ ಕೊಟ್ಟಿರ್ತಾರೆ. ದೆನ್ ನಿಮ್ಮ ಮಕ್ಕಳಿಗೆ ಎಜುಕೇಷನ್ ಫ್ರೀಯಾಗಿ ಅವರೇ ಕೊಟ್ಟಿರ್ತಾರೆ. ಅವ್ರದ್ದು ಎಜುಕೇಷನ್ ಇನ್ಸ್ಟಿಟ್ಯೂಟ್ ಇದ್ದರೆ ಅಥವಾ ಬೇರೆ ಇನ್ಸ್ಟಿಟ್ಯೂಟ್ ಇದ್ದರೆ ಅವ್ರ ಫೀಸ್ ಪೇಮೆಂಟ್ ಮಾಡ್ತಾರೆ. ಸೊ ನಿಮ್ಮದು ಇನ್ಶೂರೆನ್ಸ್ ಪಾಲಿಸಿಗೆ ಕಂಪ್ನಿ ಕಡೆಯಿಂದ ಪ್ರೀಮಿಯಂ ಕಟ್ತಾರೆ. ಆಮೇಲೆ ಕಂಪ್ನಿಯವರೇ ನಿಮಗೆ ಫ್ರೀ ಫುಡ್ ಸಪ್ಲೈ ಮಾಡ್ತಾರೆ. ಸೊ ಇವೆಲ್ಲ ಫೆಸಿಲಿಟೀಸ್ ಕೊಟ್ಟಿರ್ತಾರೆ ಅವರು. ಸೊ ಇವೆಲ್ಲ ಫೆಸಿಲಿಟಿ ಫ್ರೀಯಾಗಿ ಕೊಟ್ಟಿರ್ತಾರೆ. ಸೇಮ್ ಫೆಸಿಲಿಟೀಸ್ ಯು ಆರ್ ಗೆಟಿಂಗ್ ಫ್ರಮ್ ಅ ಕಂಪನಿ ಅಟ್ ದ ಕಾಸ್ಟ್ ಆಫ್ ಫ್ರೀ ಆರ್ ಕನ್ಸೆಷನಲ್. ಫ್ರೀ ಆಗಿರೋ ಕೊಡ್ಬೋದು, ಇಲ್ಲ ಕನ್ಸೆಷನಲ್ ರೇಟಲ್ಲೇನಾದರೂ ಕೊಡ್ಬೋದು. ಕನ್ಸೆಷನಲ್ ರೇಟ್ ಮೀನ್ಸ್ ಈಗ ಸ್ವಲ್ಪ ಅಮೌಂಟ್ ನಿಮ್ಮ ಕಡೆಯಿಂದ ಕಲೆಕ್ಟ್ ಮಾಡಿರ್ತಾರೆ, ಉಳಿದಿದ್ದು ಅವರೇ ಕೊಟ್ಟಿರ್ತಾರೆ. ಸಪೋಸ್ ದ ರೆಂಟ್ ಆಫ್ ದ ಹೌಸ್ ಈಸ್ 20,000 rupees, 5,000 ನಿಮ್ಮ ಕಡೆಯಿಂದ ಕಲೆಕ್ಷನ್ ಮಾಡಿ 15,000 rupees ಅವ್ರು ಪೇ ಮಾಡ್ತಾರೆ. ಸೊ ದಟ್ ಈಸ್ ಕನ್ಸೆಷನಲ್ ರೆಂಟ್ ಆಫ್ ಅಕೊಮಡೇಷನ್ ಅಂತ ಹೇಳ್ಬೋದು. ಹೀಗೆ ಫ್ರೀ ಕಾರ್, ಫ್ರೀ ಸರ್ವೆಂಟ್ಸ್, ಸೊ ಎಲ್ಲ ಫೆಸಿಲಿಟಿನೂ ಫ್ರೀಯಾಗಿ ಕೊಟ್ಟ ಮೇಲೆ ಅಟ್ ದ ಎಂಡ್ ಆಫ್ ದ ಇಯರ್ ಯುವರ್ ಸ್ಯಾಲ್ರಿ, ನೀವೇನು ಹೇಳ್ತೀರಾ, ನನ್ನ ಸ್ಯಾಲ್ರಿ ಅಂತೂ 20,000 ಇದೆ. ಸೊ 1 yearಗೆ 2,40,000 ಆಯಿತು. ಸೊ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಅಪ್ ಟು 2,50,000 ದೆರ್ ವಿಲ್ ಬಿ ನೋ ಟ್ಯಾಕ್ಸ್. ಸೊ ಹೀಗಿದೆ. ಯಾವ ಆಪ್ಷನ್? ಡೆಫಿನೆಟ್ಲಿ ವಿಲ್ ಚೂಸ್ ಆಪ್ಷನ್ ಬಿ. ಬಟ್ ಎಲ್ಲರೂ ಹೀಗೆ ಮಾಡಿದೆ ಅಂದರೆ ಟ್ಯಾಕ್ಸ್ ಕಟ್ಟೋರು ಯಾರು? ಸೊ ಅದಕ್ಕೆ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಈಗ ನೀವೇನು ಹೇಳ್ತೀರಾ, ನಿಮಗೆ ಕಂಪ್ನಿ ಕಡೆಯಿಂದ 1 ಲಕ್ಷ ಕೊಡೋದು ಒಂದೇ, ಇಲ್ಲೆಲ್ಲ ಖರ್ಚಾಗಿ ಉಳಿಯೋದು 20,000 ಓನ್ಲಿ. ಇಲ್ಲಿ ಕಂಪ್ನಿ ಕಡೆಯಿಂದ 20,000 rupees ಕ್ಯಾಶ್ ರಿಸೀವ್ ಮಾಡಿ, ಸೊ ಎಲ್ಲ ಎಕ್ಸ್ಪೆನ್ಸಸ್ ಕಂಪ್ನಿಯವ್ರು ಬೇರ್ ಮಾಡಿದರೆ
ದೇರ್ ವಿಲ್ ಬಿ ನೋ ಡಿಫ್ರೆನ್ಸ್. ಬಟ್ ಹಿಯರ್ ಟ್ಯಾಕ್ಸ್ ಅಲ್ಲಿ ಇಲ್ಲಿ ನೀವು 1,72,000 ಕೊಡ್ತೀರಾ, ಇಲ್ಲಿ ದೇರ್ ವಿಲ್ ಬಿ ನೋ ಟ್ಯಾಕ್ಸ್. ಅಂದರೆ ನಿಮಗೆ ಇಷ್ಟು ಸೇವಿಂಗ್ ಆಯ್ತಲ್ಲ ಇನ್ನು ಎಕ್ಸ್ಟ್ರಾ ಇಯರ್ಲಿ. ಸೊ ಅದಕ್ಕೆ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಏನು ಹೇಳಿದ್ದಾರೆ, ಎನಿ ಫೆಸಿಲಿಟಿ ಫ್ರಮ್ ದ ಎಂಪ್ಲಾಯರ್ ಟು ದ ಎಂಪ್ಲಾಯಿ ಈಸ್ ಆಲ್ಸೋ ಕನ್ಸಿಡರ್ಡ್ ಆ್ಯಸ್ ಅ ಸ್ಯಾಲರಿ. ಸೊ ಇವೆಲ್ಲ ಫೆಸಿಲಿಟಿ ಏನು ಫ್ರೀಯಲ್ಲಿ ಕೊಟ್ಟಿರ್ತಾರೆ ಇದ್ರದ್ದು ಒಂದು ವ್ಯಾಲ್ಯೂಯೇಷನ್ ಮಾಡ್ತೀವಿ. ವ್ಯಾಲ್ಯೂಯೇಷನ್ ಮಾಡಿದಾಗ ಈ ಫೆಸಿಲಿಟಿನ ವ್ಯಾಲ್ಯೂಯೇಷನ್ ಮಾಡಿದಾಗ ಯು ಆರ್ ಅಗೇನ್ ಗೆಟ್ಟಿಂಗ್ 80,000 ಓನ್ಲಿ. ಈ ವ್ಯಾಲ್ಯೂಯೇಷನ್ ನಿಮ್ಮದು ಬೇಸಿಕ್ ಸ್ಯಾಲ್ರಿ ಏನು ಕೊಟ್ಟಿರ್ತಾರಲ್ಲ ಅದಕ್ಕೆ ಆ್ಯಡ್ ಮಾಡ್ತೀವಿ. ಸೊ ಅಟ್ ದ ಎಂಡ್ ಆಫ್ ದ ಮಂತ್, ಸೊ ಅಗೇನ್ ಯುವರ್ ಸ್ಯಾಲ್ರಿ ಈಸ್ 1 lakh ಓನ್ಲಿ. ಆಮೇಲೆ at the end of the year your salary is 12 lakh and you are paying a tax here also 1,72,000 approximate. So ಅಂದರೆ ಇಲ್ಲಿ ಏನು ಡಿಫ್ರೆನ್ಸ್ ಆಗಲೇ ಇಲ್ಲ. ವೆದರ್ ಯು ಆರ್ ಗೆಟಿಂಗ್ 1 lakh rupees ಕ್ಯಾಶ್ and you are paying all the expenses. ಇಲ್ಲಿ you are getting only 20,000 rupees cash and all the facilities are you are getting at a free of cost. So ಎರಡು ಒಂದೇ. So at the end of the year you are paying a tax in the both the cases the same tax. In both the cases you are paying the same tax. ಸೊ ಅದಕ್ಕೆ ಏನು ಮಾಡ್ತೀವಿ ನಾವು, ಎಲ್ಲ ಫೆಸಿಲಿಟೀಸ್ ಅಂದರೆ ಅಲೌನ್ಸಸ್ ಇರ್ಬೋದು, ಪರ್ಕ್ವಿಸಿಟ್ಸ್ ಇರ್ಬೋದು, ಬೋನಸ್, ಕಮಿಷನ್ ಎಲ್ಲ ಸ್ಯಾಲ್ರಿಯಲ್ಲಿ ಇನ್ಕ್ಲೂಡ್ ಮಾಡ್ತೀವಿ. ವಾಟ್ ಎವರ್ ಫೆಸಿಲಿಟಿ ಆರ್ ಅಲೌನ್ಸಸ್ ರಿಸೀವ್ ಫ್ರಮ್ ದ ಎಂಪ್ಲಾಯರ್ ಇಸ್ ಕನ್ಸಿಡರ್ಡ್ ಆ್ಯಸ್ ಅ ಸ್ಯಾಲ್ರಿ. ಸೊ ಅದ್ರ ಫಾರ್ಮ್ಯಾಟ್ ತಿಳ್ಕೊಳ್ಳೋಣ ಸ್ಯಾಲ್ರಿದು. ಸೊ ಅದೇ ರೀತಿ ದ ಡೆಫಿನೇಷನ್ ಆಫ್ ಸ್ಯಾಲ್ರಿಯಲ್ಲಿ ನೀವು ಹೇಳಿದಾಗೆ ಬೇಸಿಕ್ ಸ್ಯಾಲರಿ ಇನ್ಕ್ಲೂಡ್ ಮಾಡ್ತೀವಿ. ಸೇಮ್ ವೇ ಬೋನಸ್ and commission ಪರ್ಸೆಂಟೇಜ್ ಆಫ್ ಟರ್ನ್ ಓವರ್ ಕೊಟ್ಟಿರ್ತಾರೆ. ಸೊ ಬೇಸಿಕ್ ಸ್ಯಾಲ್ರಿ ಇಲ್ಲಿ ಪರ್ ಮಂತ್ ಕೊಟ್ಟರೆ ಫಾರ್ ದ ಇಯರ್ ಕನ್ಸಿಡರ್ ಮಾಡ್ತೀವಿ. ಬೋನಸ್ ನಾರ್ಮಲ್ ಆಗಿ ಫಾರ್ ದ ಇಯರ್ ಕೊಟ್ಟಿರ್ತಾರೆ. ಸೊ ಅದೇ ರೀತಿ ಬೇರೆ ಬೇರೆ ಅಲೌನ್ಸಸ್, ಕೆಲವೊಂದು ಎಕ್ಸಮ್ಪ್ಟೆಡ್ ಇದೆ, ಕೆಲವೊಂದು ಟ್ಯಾಕ್ಸಬಲ್ ಇದೆ. ಸೊ ವಾಟ್ ಎವರ್ ಟ್ಯಾಕ್ಸಬಲ್ ಅಲೌನ್ಸಸ್ ಆರ್ ಕನ್ಸಿಡರ್ಡ್ ಆಸ್ ಅ ಸ್ಯಾಲ್ರಿ. ಸೊ ಇದರಲ್ಲಿ ಮೇನ್ ಇರೋದು ಡಿಯರ್ನೆಸ್ ಅಲೌನ್ಸ್, then entertainment allowance, education allowance, then traveling allowance, uniform allowance. ಹೀಗೆ ಬೇರೆ ಬೇರೆ ಅಲೌನ್ಸಸ್. ಕೆಲವೊಂದು ಅಲೌನ್ಸಸ್ ಫುಲ್ಲಿ ಟ್ಯಾಕ್ಸಬಲ್, ಕೆಲವೊಂದು ಅಲೌನ್ಸ್ ಫುಲ್ಲಿ ಎಕ್ಸೆಂಪ್ಟೆಡ್. ಸೊ ಇವೆಲ್ಲ ಒನ್ ಬೈ ಒನ್ ಟ್ಯಾಕ್ಸಬಲ್ ಇದ್ದು ಆ್ಯಡ್ ಮಾಡ್ಕೋತಾ ಹೋಗ್ತೀವಿ. ಸೊ ಇಲ್ಲಿ ಸ್ಯಾಲ್ರಿಯಲ್ಲಿ ಇನ್ಕ್ಲೂಡ್ ಮಾಡ್ತೀವಿ ನಾವು. ಎಲ್ಲ ಅಲೌನ್ಸಸ್ ಆದಮೇಲೆ ದೇರ್ ವಿಲ್ ಬಿ ಅ ಪರ್ಕ್ವಿಸಿಟ್ಸ್. ಪರ್ಕ್ವಿಸಿಟ್ಸ್ ಅಂದರೆ the facilities given by the employer to the employee. ಸೊ ಎಲ್ಲ ಫೆಸಿಲಿಟೀಸ್ನು ಅದರದ್ದು ವ್ಯಾಲ್ಯೂಯೇಷನ್ ಮಾಡಿ ಆ ಅಮೌಂಟನ್ನು ಇಲ್ಲಿ ಸ್ಯಾಲ್ರಿ ಅಂತ ಕನ್ಸಿಡರ್ ಮಾಡಿ ಸ್ಯಾಲ್ರಿಯಲ್ಲಿ ಇನ್ಕ್ಲೂಡ್ ಮಾಡ್ತೀವಿ. ಸೊ ಇಲ್ಲಿ ಮೇನ್ ಡಿಫ್ರೆನ್ಸ್ ಇರೋದು ಅಲೌನ್ಸಸ್ ಅಂದರೆ ಅಲೌನ್ಸಸ್ ಕ್ಯಾಶಲ್ಲಿ ಕೊಡ್ತಾರೆ ಕಂಪ್ನಿ, ದ ಎಂಪ್ಲಾಯರ್ ಪೇಯಿಂಗ್ ಅ ಕ್ಯಾಶ್. ಇಲ್ಲಿ ಕ್ಯಾಶ್ ಕೊಡೋದು ಬದಲಿ ದ ಫೆಸಿಲಿಟೀಸ್ ಗಿವನ್ ಇನ್ ಅ ಕೈಂಡ್. ಫಾರ್ ಎಕ್ಸಾಂಪಲ್ ಎಜುಕೇಷನ್ ಅಲೌನ್ಸ್ ಅಂದರೆ ನಿಮಗೆ ಇಷ್ಟು ಫೀಸ್ ಅಂತ ಹೇಳಿ ಕ್ಯಾಶ್ ಕೊಡ್ತಾರೆ. ಬಟ್ ಇಲ್ಲಿ ಕಂಪ್ನಿ ಇರುತ್ತೆ, ಎಜುಕೇಷನ್ ಇನ್ಸ್ಟಿಟ್ಯೂಟ್ ಇರುತ್ತೆ, ಅಲ್ಲಿ ಫ್ರೀ ಎಜುಕೇಷನ್ ಕೊಡ್ತಾರೆ. ಒಂದು ಇಲ್ಲ ಬೇರೆ ಇನ್ಸ್ಟಿಟ್ಯೂಟ್ ಇತ್ತಂದರೆ ಕಂಪ್ನಿ ಕಡೆಯಿಂದಲೇ ಫೀಸ್ ಅಲ್ಲಿ ಡೈರೆಕ್ಟ್ ಪೇಮೆಂಟ್ ಮಾಡ್ತಾರೆ. ಸೊ ಇಲ್ಲಿ ಯು ಆರ್ ರಿಸೀವಿಂಗ್ ದ ಕ್ಯಾಶ್ ಆ್ಯಂಡ್ ಪೇಯಿಂಗ್ ಟು ಸಂಬಡಿ ಎಲ್ಸ್, ಬಟ್ ಇಲ್ಲಿ ಎಂಪ್ಲಾಯರ್ ಡೈರೆಕ್ಟ್ಲಿ ಪೇಯಿಂಗ್ ಟು ದ ಎಕ್ಸ್ಪೆಂಡಿಚರ್. ಸೊ ಅದೇ ಡಿಫ್ರೆನ್ಸ್ ಇರೋದಿಲ್ಲ. ಅಲೌನ್ಸಸ್ ಆರ್ ರಿಸೀವ್ಡ್ ಇನ್ ಕ್ಯಾಶ್, ಪರ್ಕ್ವಿಸಿಟ್ಸ್ ಆರ್ ರಿಸೀವ್ಡ್ ಇನ್ ಕೈಂಡ್. ಆಮೇಲೆ ರಿಟೈರ್ಮೆಂಟ್ ಬೆನಿಫಿಟ್ ಲೈಕ್ ಗ್ರ್ಯಾಚ್ಯುಟಿ, ದೆನ್ ಲೀವ್ ಎನ್ಕ್ಯಾಶ್ಮೆಂಟ್ ಸ್ಯಾಲರಿ. ಸೊ ಈ ರೀತಿ ಎಲ್ಲ ಇದನ್ನು ಸ್ಯಾಲ್ರಿಯಲ್ಲಿ ಇನ್ಕ್ಲೂಡ್ ಮಾಡ್ತೀವಿ. ಸೊ ಅದೇ ರೀತಿ ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಟು ದ ರಿಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್. ಸೊ ಸಪೋಸ್ ಇದು ಮೋರ್ ದ್ಯಾನ್ 12% ಆಫ್ ಬೇಸಿಕ್ ಸ್ಯಾಲರಿ ಜಾಸ್ತಿ ಇತ್ತಂದರೆ ಇದು ಟ್ಯಾಕ್ಸಬಲ್. ಅಪ್ ಟು 12% ಇಟ್ ಈಸ್ ಎಕ್ಸೆಂಪ್ಟೆಡ್. 12%ಗಿಂತ ಹೆಚ್ಚಿಗೆ ಇದ್ದರೆ ಇದು ಟ್ಯಾಕ್ಸಬಲ್. ಸೊ ಅದೇ ರೀತಿ ಇಫ್ ಇಂಟ್ರೆಸ್ಟ್ ಕ್ರೆಡಿಟೆಡ್ ಟು ದ RPF ರಿಕಗ್ನೈಸ್ಡ್ ಪ್ರಾವಿಡೆಂಟ್ ಇಫ್ ಮೋರ್ ದ್ಯಾನ್ 9.5%,
ಇಂಟ್ರೆಸ್ಟ್ 9.5%ಗಿಂತ ಜಾಸ್ತಿ ಕ್ರೆಡಿಟ್ ಆತಂದರೆ ಅದನ್ನು ಕೂಡ ಸ್ಯಾಲ್ರಿ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಅಟ್ ದ ಎಂಡ್ ನೀವು ಟೋಟಲ್ ಮಾಡಿದಾಗ ಯು ಆರ್ ಗೆಟಿಂಗ್ ಅ ಗ್ರಾಸ್ ಸ್ಯಾಲರಿ. ಸೊ ಗ್ರಾಸ್ ಸ್ಯಾಲರಿಯಲ್ಲಿ ನಿಮಗೆ 3 ಡಿಡಕ್ಷನ್ಸ್ ಸಿಗ್ತವೆ. ದಿಸ್ ಈಸ್ ಅ ಗ್ರಾಸ್ ಸ್ಯಾಲರಿ ಆ್ಯಂಡ್ ಇಲ್ಲಿ 3 ಡಿಡಕ್ಷನ್ಸ್. Deductions under section 16. First one, standard deduction. Standard deductions up to rupees 50,000 is allowed. ಈಗ ಸಪೋಸ್ ಗ್ರಾಸ್ ಸ್ಯಾಲ್ರಿ 50,000ಗಿಂತ ಕಡಿಮೆ ಇದ್ದರೆ ಕಡಿಮೆನೇ ಡಿಡಕ್ಷನ್ ಅಲೌ. ಸಪೋಸ್ ಗ್ರಾಸ್ ಸ್ಯಾಲ್ರಿ ಇಸ್ 20,000, ಸೊ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಇಸ್ ಆಲ್ಸೋ ಲಿಮಿಟೆಡ್ ಟು 20,000 only. So here standard deduction 50,000 or gross salary, whichever is less. So next deductions is entertainment allowance. So entertainment allowance received from the employer. First ಇಲ್ಲಿ gross salary ಒಳಗೆ ಆ್ಯಡ್ ಮಾಡ್ತೀವಿ ನಾವು. entertainment allowance we are adding here. ಆಮೇಲೆ ಇಲ್ಲಿ in case of government employee ಅಷ್ಟೇ ಇದನ್ನು ಡಿಡಕ್ಷನ್ಸ್ ಅಲೌ ಮಾಡ್ತೀವಿ. ನೆಕ್ಸ್ಟ್ ಪ್ರೊಫೆಷ್ನಲ್ ಟ್ಯಾಕ್ಸ್. ಪ್ರೊಫೆಷ್ನಲ್ ಟ್ಯಾಕ್ಸ್ paid by the employee. ಸೊ ಪ್ರೊಫೆಷ್ನಲ್ ಟ್ಯಾಕ್ಸ್ ರಿಸೀವ್ಡ್ ಫ್ರಮ್ ದ ಎಂಪ್ಲಾಯರ್. ಫಸ್ಟ್ ಇದನ್ನು ಇಲ್ಲಿ ಆ್ಯಡ್ ಮಾಡಿ ಗ್ರಾಸ್ ಸ್ಯಾಲ್ರಿಯಲ್ಲಿ. ಆಮೇಲೆ ಆ್ಯಕ್ಚುಯಲ್ ಪೇಮೆಂಟ್ ಮೇಡ್ ಬೈ ದ ಎಂಪ್ಲಾಯಿ ಅದನ್ನು ಡಿಡಕ್ಷನ್ ಕ್ಲೇಮ್ ಮಾಡ್ತೀವಿ. ಸೊ ಟೋಟಲ್ ಡಿಡಕ್ಷನ್ಸ್ ಲೆಸ್ ಮಾಡಿದ್ಮೇಲೆ ಯು ಆರ್ ಗೆಟಿಂಗ್ ಅ ನೆಟ್ ಸ್ಯಾಲ್ರಿ, ದಟ್ ಈಸ್ ಇನ್ಕಮ್ ಫ್ರಮ್ ಸ್ಯಾಲರಿ.